ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗೊಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಭಾನುವಾರ ಸ್ಫಟಿಕಪುರಿ ಮಹಾಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಪುನೀತರಾದರು. ಲೋಕ ಕಲ್ಯಾಣಾರ್ಥವಾಗಿ ಮಾಡಬೇಕು, ಅದು ಬಹಳ ಶ್ರೇಯಸ್ಸು. ಹಾಗಾಗಿ ಇವತ್ತಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಾವು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ್ದೇವೆ. ಭಗವಂತ ಸಂಪ್ರೀತನಾಗಿದ್ದಾನೆ. ಜಗತ್ತಿನ ಸಕಲ ಜೀವರಾಶಿಗಳಿಗೂ ಕೂಡ ಭಗವಂತ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಸುಖ ಸನ್ಮಂಗಲವನ್ನು ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸಿ. ಯಾರನ್ನು ಸಹಿಸಿಕೊಳ್ಳುವಂಥ ಸಹಿಷ್ಣುತೆ ನಮ್ಮಲ್ಲಿ ಇಲ್ಲದೆ ಇರೋದರಿಂದ ಮನುಷ್ಯನ ಮನಸ್ಸು ವಿಕೃತಿಗೆ ಒಳಗಾಗಿದೆ. ಬೇಕು ಬೇಕು ಬೇಕು, ತೃಪ್ತಿ ಇಲ್ಲ. ನನಗೆ ಸಾಕಪ್ಪ, ನೀನೊಬ್ಬ ಇದ್ದರೆ ಸಾಕು ಭಗವಂತ, ನೀನೊಬ್ಬ ನನ್ನ ಜೊತೆಗಿರೋ ಹಾಗೆ ಅಂತ ಹೇಳಿಬಿಟ್ರೆ ಭಗವಂತ ನಮ್ಮೆಲ್ಲರ ಯೋಗಕ್ಷೇಮವನ್ನು ಅವನೇ ತಗೊಂಡ್ಬಿಡ್ತಾನೆ. ದುರ್ಯೋಧನ ಹೋಗಿ ಕೃಷ್ಣನನ್ನು ಕೇಳ್ದ, ಏನು ದುರ್ಯೋಧನ ಬಂದೆ ನೀನು? ಏನೂ ಇಲ್ಲಪ್ಪ, ನಿನ್ನ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆಯಂತೆ, ನಮಗೂ ಮತ್ತು ಪಾಂಡವರಿಗೂ ಯುದ್ಧ, ಅದರಿಂದ ನಿನ್ನ ಸೈನ್ಯನ ನನಗೆ ಕೊಡಬೇಕು. ನೀನು ಮೊದಲು ಬಂದುಬಿಟ್ಟಿದೀಯ, ಹಾಗಾಗಿ ನಾನಿಲ್ಲ ಅನ್ನೋಕ್ಕಾಗೋದಿಲ್ಲ, ಸೈನ್ಯವನ್ನು ನಿನಗೆ ಕಳಿಸ್ತೀನಿ ಹೋಗು. ಪಾದದ ಬಳಿ ಅರ್ಜುನ ಕುಳಿತಿದ್ದ. ಓ ಅರ್ಜುನ, ನೀನು ಬಂದಿದ್ದೀಯಾ? ಹೌದು ಸ್ವಾಮಿ, ನಮಗೂ ಇವ್ರಿಗೆ ಯುದ್ಧ, ಈಗ ನಿನಗೇನು ಬೇಕು? ಹೇಳ್ತೇನೆ, ನೀನೊಬ್ಬ ಇದ್ದರೆ ಸಾಕು, ನೀನು ನನ್ನ ಜೊತೆಗಿದ್ದರೆ ಸಾಕು, ನಾನು ಜಗತ್ತು ಗೆಲ್ತೀನಿ. ಅದೇ ದೇವರು. ಅದರಿಂದ ನಾವು ಭಗವಂತನ ಕರುಣೆಗೊಳಗಾಗಬೇಕು. ಅದು ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮಕ್ಕೂ ಅವ್ರವ್ರದ್ದೇ ಆದ ನಂಬಿಕೆಗಳಿದ್ದಾವೆ. ಅವರೆಲ್ಲರೂ ಕೇಳೋದೇನು? ನೀನು ನನ್ನ ಜೊತೆಗಿರು, ನೀನು ನನ್ನ ಜೊತೆಗಿದ್ರೆ ಇನ್ನಿದ್ದೆಲ್ಲ ತನ್ನಿಂದ ತಾನೇ ಆಗ್ತದೆ. ಹಾಗಾಗಿ ನಾವು ಭಗವಂತನನ್ನು ಬೇಡಬೇಕು, ನೀನು ನನ್ನ ಜೊತೆಗಿರು, ನನಗೆ ಸನ್ಮಾರ್ಗವನ್ನು ಕೊಡು, ಸದ್ಬುದ್ಧಿಯನ್ನು ಕೊಡು, ಸನ್ಮಂಗಲವನ್ನು ಎಲ್ಲರಿಗೂ ಉಂಟು ಮಾಡದಂತೆ ನನಗೂ ಉಂಟು ಮಾಡು. ಆಗ ಜಗತ್ತು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ನಾವು ಮತ್ತು ನಮ್ಮ ಸುತ್ತಲಿನ ವಾತಾವರಣ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ನಮ್ಮಂತಾನೆ ಮನುಷ್ಯ, ಆದರೆ ದೇವರಾಗ್ಬಿಟ್ಟ. ಯಾಕೆ ಅಂತ ಹೇಳಿದ್ರೆ ಅವನಿಗಾಗಿ ಬದುಕಲಿಲ್ಲ. ರಾಮ ಕೂಡ ಅಷ್ಟೇ. ಅವನು ವನವಾಸಕ್ಕೆ ಹೊರಟಾಗ ಎಷ್ಟು ಶಾಪ ವಿಮೋಚನೆಗಳಾದವು ಅವನು ಪಾದ ಸ್ಪರ್ಶದಿಂದ. ಸೀತೆಯನ್ನು ರಾವಣ ಅಪಹರಣ ಮಾಡ್ದ, ಇವನು ಹೋಗಿ ಅವನನ್ನು ಕೊಂದು ಸೀತೆಯನ್ನು ಬಿಡಿಸ್ಕೊಂಡು ಬಂದ. ಇವೆಲ್ಲ ಸಾಂದರ್ಭಿಕ ಕಥೆಗಳು. ಆದರೆ ಜಗತ್ತಿಗೆ ತೊಂದರೆ ಕೊಡ್ತಕ್ಕಂಥವ್ರನ್ನ, ಒಳ್ಳೆಯ ಜನಗಳಿಗೆ ತೊಂದರೆ ಕೊಡ್ತಕ್ಕಂಥವ್ರನ್ನ ಆ ರೀತಿ ಅವನು ಸಂಹಾರ ಮಾಡಿದ. ಅದಕ್ಕಾಗಿ ಅವನು ಅವತಾರವಾಯಿತು. ಹಾಗಾಗಿ ಅವನನ್ನು ನಾವು ದೇವರು ಮಾಡಿಕೊಂಡ್ವಿ.
ಆಗ ಭಗವಂತ ನಮ್ಮ ಹೃದಯ ಮಂದಿರಕ್ಕೂ ಕೂಡ ಲಗ್ಗೆ ಇಡ್ತಾನೆ. ಯಾಕೆ ಇವನು ಒಳ್ಳೆಯವನು, ಇವನೆಲ್ಲರಿಗೂ ಒಳ್ಳೆತಾನೆ ಬಯಸ್ತಾನೆ. ಆ ರೀತಿಯ ಜೀವನ ನಮ್ಮೆಲ್ಲರದ್ದು ಆಗಬೇಕು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ದುಹಂತಿಗಾವಹ, ನಮ್ಮಲ್ಲಿ ಗೋಶಾಲೆ ಇದೆ, 4-5 ಕರುಗಳು ಒಂದೇ ಹಸುವಿನಲ್ಲಿ ಹೋಗಿ ಹಾಲು ಕುಡಿತವೆ. ಅದರ ಹಾಲು ನಮಗೂ ಕೊಡ್ತೇವೆ, ಅದು ಅಮೃತಕ್ಕೆ ಸಮಾನ. ಒಂದು ಹಂತ ಮುಗಿದ ಮೇಲೆ ಅದರ ಹಾಲು ಅದು ಕುಡಿಯೋದಿಲ್ಲ, ಅದು ಕೂಡ ಪರರಿಗಾಗಿ ಬದುಕ್ತಾ ಇದೆ. ಹಾಗಾದರೆ ನಮ್ಮ ಕೆಲಸ ಏನು? ಈ ಶರೀರವನ್ನು ಭಗವಂತ ಯಾಕೆ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಪರೋಪಕಾರಾರ್ಥ. ಯಾರು ನಮಗಿನ್ನ ನೋವಿನಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಅಶಕ್ತರಾಗಿರ್ತಾರೆ, ಅಂಥವರಿಗಾಗಿ ನಾವು ಬದುಕಬೇಕು. ವಿವೇಕಾನಂದರು ಹೇಳ್ತಾರೆ, ದರಿದ್ರ ದೇವೋಭವ, ದರಿದ್ರ ನಾರಾಯಣ. ಯಾರು ನೊಂದವರಿರ್ತಾರೆ ಅವರ ಹೃದಯದಲ್ಲಿ ಭಗವಂತ ವಾಸ ಮಾಡ್ತಾನೆ. ಆದ್ದರಿಂದ ಅವ್ರ ಸೇವೆ ಮಾಡು ನೀನು. ಅದು ನನಗೆ ಬಹಳ ಬೇಗನೆ ತಲುಪುತ್ತೆ. ಇಟ್ಟರೆ ಸಗಣಿಯಾದೆ. ಒಂದು ಸಗಣಿ ಕತೆ ಎಷ್ಟು ಚೆನ್ನಾಗಿದೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ಹಣೆಗೆ ಇಡುವ ವಿಭೂತಿಯಾದೆ. ಮತ್ತೆ ಕೇಳ್ತದ ಸಗಣಿ, ನೀನು ಯಾರಿಗಾದೆಯೋ ಎಲೆ ಮಾನವ. ಹುಟ್ಟಿದ ಮೇಲೆ ಬರೀ ನಮ್ದಷ್ಟನ್ನೇ ನೋಡ್ಕೋಬೇಕು, ನಮ್ಮನ್ನು ನಂಬಿದವ್ರನ್ನ ಅಷ್ಟೇ ನಾವು ನೋಡ್ಕೊಳ್ಬೇಕು, ನಮ್ಮ ನೆರೆಹೊರೆಯವ್ರನ್ನಷ್ಟೇ ನಾವು ನೋಡ್ಕೊಳ್ಬೇಕು? ಯಾವುದಾಗಬೇಕು? ಹಾಗಾಗಿ ಅವ್ರು ಕೇಳ್ತಾರೆ, ನೀನು ಯಾರಿಗಾದೆ? ಯಾರಿಗಾದ್ರೂ ಆಗಬೇಕಲ್ಲ. ಯಾರು ತಮಗಾಗಿ ಬದುಕ್ತಾರೆ ಅವರು ಅಲ್ಪಾಯುಷಿಗಳು. ಅಂದರೆ ಅವ್ರು ಸತ್ತ ನಂತರವೂ ಕೂಡ ಅವ್ರ ನೆನಪು ಭಾಳ ಕಮ್ಮಿ. ಯಾರು ಪರರಿಗಾಗಿ ಬದುಕ್ತಾರೆ ಅವರು ಚಿರಾಯು, ಯಾವಾಗಲೂ ಬದುಕಿರ್ತಾರೆ ಅವರು. ಹಾಗಾಗಿ ನಾವು ಇವತ್ತು ಲಕ್ಷಾಂತರ ಜನ ಮಹನೀಯರನ್ನ ಅವ್ರ ನಂತರವೂ ಕೂಡ, ಶತಮಾನಗಳು ದಾಟಿದರೂ ಕೂಡ ಸತತವಾಗಿ ನೆನಪು ಮಾಡ್ತಲೇ ಇದ್ದೇವೆ. ನಾವು ದೇವರಾಗಲಿಕ್ಕೆ ಸಾಧ್ಯವಿದೆ ಅವನ ಗುಣಗಳಿಂದ. ಹಾಗಾಗಿ ನಾವಷ್ಟೇ ಬದುಕೋದಲ್ಲ, ನಮ್ಮ ಜೊತೆಯಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಬದುಕಿಸಿಕೊಳ್ಳುವುದು, ಹೃದಯ ವೈಶಾಲ್ಯತೆಯನ್ನು ತೋರಿಸುವುದು, ಅಶಕ್ತರ, ಧ್ವನಿ ಇಲ್ಲದವರ ಶೋಷಿತ ಪರವಾಗಿ ನಾವು ನಿಲ್ಲುವಂಥದ್ದು, ಅದು ನಮ್ಮ ಜೀವನದ ಗುರಿ ಆಗಬೇಕು. ಭಗವಂತ ಇರೋದೇ ಅವರ ಹೃದಯ ಮಂದಿರಗಳಲ್ಲಿ. ಆ ನಿಟ್ಟಿನಲ್ಲಿ ನಾವು ಈ ಪೂಜೆಯನ್ನು, ಇವತ್ತಿನ ಈ ಪೂಜೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಕಲ್ಯಾಣಕ್ಕೆ ಮಾಡುವಂಥದ್ದು ಭಾಳ ರಾಂಗ್ ರೂಟ್. ಅದು ಭಗವಂತ ಸುತ್ತು ಬಳಸಿ ನಮ್ಗೆ ಒಳ್ಳೆಯದನ್ನು ಬಯಸ್ತಾನೆ ಅಂತ. ಆದರೆ ನೀವೇನಾದರೂ ಎಲ್ಲರ ಒಳಿತಿಗಾಗಿ ಮಾಡಿದ್ದೆ ಆದರೆ, ಎಲ್ಲರ ಅಭ್ಯುದಯವನ್ನು ಕೋರಿ ಮಾಡಿದ್ದೆ ಆದರೆ ಶಾರ್ಟ್ ಕಟ್, ಬಹಳ ಬೇಗನೆ ಹೋಗಿ ನಾವು
ಭಗವಂತನನ್ನು ಮುಟ್ತೀವಿ, ಅವನ ಹೃದಯ ಮಂದಿರವನ್ನು ಗೆಲ್ತೀವಿ.